ಈ ಕಾಲಮ್ ಅಲ್ಲಿ ಇರೋದು ಕರೆಕ್ಟ್ ಆಗಿದೆ? ಹೌದು ಮೇಡಮ್. ಹಲೋ, ಹಾ ಇದ್ದಾರೆ ಮೇಡಮ್. ಫೋನ್ ಒಂದು ನಿಮಿಷ. ಹಲೋ ಮೇಡಮ್, ನಿಮ್ಗೋಸ್ಕರ ಒಂದು ಅಡ್ವೆಂಚರಸ್ ವರ್ಕ್ ಇದೆ, ಬರ್ತೀರಾ? ಇಸ್ ಇಟ್ ಗಾಸಿಪ್ ವರ್ಕಾ? ಹೌದು. ನಾನು ಈಗಲೇ ಬರ್ತೀನಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ. ಸರಿ ಮೇಡಮ್. ಸೈನ್ ಮಾಡಿಸ್ಕೊಂಬ. ನಮಸ್ಕಾರ ಸರ್. ನಮಸ್ತೆ. ರಮೇಶ್ ಬಾ ನನ್ನ ಜೊತೆ. ನೀ ಬಾ, ನಾನು ಹೇಳ್ತೀನಿ. ಇನ್ನು ಆಫೀಸ್ ಬರೋಂಗೇ ಇಲ್ಲ, ಆಗ್ಲೇ ಹೇಳ್ಕೊಂಡು ಹೋಗ್ತಾರಲ್ಲಪ್ಪ. ನಿಲ್ಸಿ ಏನಾಗಬೇಕಾಯ್ತು? ನಾವು ಪ್ರೆಸ್ನವರು, ಸ್ವಾಮಿಗಳು ಬರೋದಕ್ಕೆ ಹೇಳಿದ್ರು. ಹೌದಾ? ನನ್ಗೆ ಯಾರು ಬಿಡಬೇಡ ಅಂತ ಹೇಳಿದಾರೆ? ಅವರೇ ಫೋನ್ ಮಾಡಿದ್ರು. ಹೌದಾ? ಇಲ್ಲೇ ರೀ, ನಾ ಒಳಗಡೆ ಹೋಗಿ ಕೇಳ್ಕೊಂಡ್ ಬರ್ತೀನಿ. ನಿಮ್ಮ ನೋಡಕ್ ಯಾರೋ ಭಕ್ತಾದಿಗಳು ಬಂದಿದ್ದಾರೆ, ಕಳಿಸ್ಲಾ? ಏಕಾಂತದಲ್ಲಿರುವಾಗ ಭಕ್ತಾದಿಗಳಿಗೆ ನನ್ನನ್ನು ನೋಡಲು ಅವಕಾಶವಿಲ್ಲ. ಸರಿ. ಈಗ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲುಂಟೋದ್ರು? ಏನಾಯ್ತಮ್ಮ? ಅದು ಏನಾದ್ರೂ ಕೆಟ್ಕನ್ಸ್ ಬಿತ್ತಮ್ಮ? ನಾನು ಅವತ್ತೇ ಹೇಳ್ದೆ ಆ ಪ್ರೆಸ್ ಕೆಲಸ ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಹೊತ್ತಿಲ್ಲ, ಗೊತ್ತಿಲ್ಲ, ಸ್ಮಶಾನ ಅನ್ನೋ ಹಾಗಿಲ್ಲ, ದೇವಸ್ಥಾನ ಅನ್ನೋ ಹಾಗಿಲ್ಲ, ಎಲ್ಲಾ ಕಡೆ ಸುತ್ತಬೇಕಾ ನ್ಯೂಸ್ಗೋಸ್ಕರ. ಅಯ್ಯೋ, ನೀನ್ ಯಾಕಮ್ಮ ತಲೆ ಕೆಡ್ಸ್ಕೊತೀಯಾ? ಕನಸ್ಗೇನ್ ಕಾಸು ಕೊಡ್ಬೇಕಾ? ಬೀಳ್ತಾನೆ ಇರುತ್ತೆ. ಮಲಗೋವಾಗ ರಾಮ ಕೃಷ್ಣ ಅಂತ ಹೇಳಿ ಮಲ್ಕೋ, ಯಾವ ಕೆಟ್ಟ ಕನ್ಸು ಬೀಳಲ್ಲ. ರಾಮ ಕೃಷ್ಣ ಎಲ್ಲ ಹೂ ಬತ್ತಿ ಹೊಸಿಯು ನಿನ್ನ ವಯಸ್ಸಿನವ್ರಿಗೆ, ನನ್ನ ವಯಸ್ಸಿನವ್ರಿಗಲ್ಲ. ಏನ್ ಹುಡುಗಿರೋ, ಹೇಳಿದ ಮಾತೆ ಕೇಳಲ್ಲ. ಅಯ್ಯಯ್ಯ, ನೀವೇ ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಈ ರಿಪೋರ್ಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಯಾಕೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ ಸರ್? ಬರದ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಅಂತ ಕೇಳ್ತಿದ್ದೀನಿ. ತಪ್ಪಾಗಿದ್ರೆ? ಒಂದೆರಡು ತಪ್ಪಾಗಿದ್ರೆ ನಾನು ಹೇಳ್ತಿರ್ಲಿಲ್ಲ. ಆದ್ರೆ ಇದೇನಿದು? ನಮ್ಮ ಪತ್ರಿಕೆ ಬರೀ ಗಾಸಿಪ್ ಪತ್ರಿಕೆ ಅಲ್ಲ. ಮಠಗಳ ಗಾಸಿಪ್ಪು, ಕಲಾ ಪ್ರಪಂಚದ ಗಾಸಿಪ್ಪು, ಸಿನಿಮಾ ಗಾಸಿಪ್ಪು, ರಾಜಕೀಯ ಗಾಸಿಪ್ಪು, ಇದೆಲ್ಲ ನಾವು ಬರೀಬೇಕಾದ್ದು. ಎಲ್ಲಾ ಪತ್ರಿಕೆಗಳಲ್ಲಿ ಇದೇ ಬರ್ತದೆ. ಆದ್ರೆ ನಮ್ಮ ಪತ್ರಿಕೆ ಬೇರೆ ಪತ್ರಿಕೆಗಳಿಂದ ವಿಭಿನ್ನ ಅಂತ ತೋರಿಸ್ಕೊಳ್ಬೇಕಾದ್ರೆ ಜನರ ಸಮಸ್ಯೆಗಳನ್ನ ಪ್ರತಿನಿಧಿಸಬೇಕು. ಆಗ್ಲೇ ನಾವು ಅವ್ರಿಗೆ ಹತ್ರ ಆಗೋದು. ಅದರ್ವೈಸ್ ವಾಟ್ಸ್ ದ ಯೂಸ್? ರಮೇಶ್ ಅನ್ ಕಳಿಸು. ಆಯ್ತು ಸರ್. ನಮ್ಮ ಹತ್ರ ಚಾಕು, ಚೂರಿ, ಕತ್ತಿ, ಮಚ್ಚು ಯಾವುದೂ ಇಲ್ಲ. ನಮ್ಮ ಹತ್ರ ಇರೋ ಅಸ್ತ್ರ ಒಂದೇ, ಪೆನ್ನು ಮಾತ್ರ. ತಿಳ್ಕೊಳ್ಳಿ ರಮೇಶ್, ಆಕೆನೋ ಹೊಸಬ್ಳು, ಈ ತರ ಪೆದ್ದಾಗೇನೋ ಬರ್ದಿದ್ದಾಳೆ. ಅದ್ರ ವಾಟ್ ಕೈಂಡ್ ಆಫ್ ಫೋಟೋಗ್ರಾಫ್ಸ್ ಅದು? ನೀವು ಇಲ್ಲಿ ಇಷ್ಟು ವರ್ಷ ಸರ್ವಿಸ್ ಮಾಡಿ ನೀವು ಆಕೆ ಗೈಡ್ ಮಾಡಬೇಕು. ಒಬ್ಬ ಛಾಯಾಗ್ರಾಹಕನಾಗಿ ನೀವು ನಿಮ್ಮ ಕಿವಿ ಕಣ್ಣು ತೆರೆದಿರ್ಬೇಕು. ಅದನ್ನ ಬಿಟ್ಟು ವಾಟ್ ಸರ್? ಅದು ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಐ ಆಮ್ ಸಾರಿ ಸರ್.
ಇವು ಬೆರಬಿ ಇನ್ನೊಂದ್ಸಲ ಈ ರೀತಿ ಮಿಸ್ಟೇಕ್ಸ್ ಆದ್ರೆ ನೀವಿಬ್ರು ಈ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ನೀನೇನೇ ಹೇಳು ರಮೇಶ್, ರಘು ಹೇಳೋದ್ರಲ್ಲಿ ಅರ್ಥ ಇದೆ. ಅವ್ರು ಹೇಳೋದ್ರಲ್ಲಿ ಅರ್ಥ ಇರುತ್ತೆ, ಅದೇ ನಾವ್ ಹೇಳೋದೆಲ್ಲ ಬರೀ ಅನರ್ಥ ಅಷ್ಟೇ. What? ಅಂದ್ರೆ ಅವರು ಎಡಿಟರು, ನಾನು ಆರ್ಡಿನರಿ ಫೋಟೋಗ್ರಾಫರ್ ಅಲ್ವಾ, ಅದಕ್ಕೆ. ಹಂಗಲ್ಲ ಕೊಡೋ ರಮೇಶ, ಆ? ಯಾವುದೇ ರಿಪೋರ್ಟ್ಗೆ ಬಲವಾದ ಬುನಾದಿ ಇರ್ಬೇಕು. ಇಲ್ದಲೇ ಇದ್ರೆ ಅದು ಬರೀ ಗಾಸಿಪ್ ಆಗುತ್ತೆ ಅಷ್ಟೇ. ಓಹೋ, ಇದುವರೆಗೂ ನಾವ್ ಯಾವ ಗಾಸಿ ಪ್ರಕಟಿಸೇ ಇಲ್ವಾ? ರಮೇಶ, ಹಂಗಲ್ಲ ಕಪ್ಪಣ್ಣ. ಹ್ಮ್. ಈ ರಘುರಾಮ ಇದ್ದಾಳಿದಾನಲ್ಲ, ನೋಡ್ ರಮೇಶ, ನೀನ್ ಏನ್ ಮಾತಾಡ್ಬೇಕು ಅಂತ ಇದೆಯೋ ಅದ್ ನನಗೆ ಚೆನ್ನಾಗ್ ಗೊತ್ತು. ಸುತ್ತಿ ಬಳಸಿ ಮಾತಾಡ್ಬೇಡ. ರಘುರಾಮ ಇತಾಳ್ರ ಬಗ್ಗೆ ನೀನಷ್ಟು ಹಗುರವಾಗಿ ಮಾತಾಡೋದು ನನ್ಗೇನೋ ಚೆನ್ನಾಗಿ ಕಾಣೋದಿಲ್ಲ. ನಮ್ಮ ದೇಶದ ಪ್ರಮುಖವಾದ ಪ್ರಖ್ಯಾತವಾದ ಎಡಿಟರ್ ಅಲ್ಲಿ ಅವರು ಒಬ್ರು ಅನ್ನೋದನ್ನ ಮಾತ್ರ ಮರಿಬೇಡ. ಮೇ ಬಿ ಅವನೊಬ್ಬ ಲೀಡಿಂಗ್ ಎಡಿಟರ್ ಇರ್ಬೋದು, ಆದ್ರೆ ನನ್ನ ಪಾಲಿಗೆ ಅವನೊಬ್ಬ ಪಕ್ಷಪಾತಿ ಅಷ್ಟೇ. ಈ ನರಿ ಕೈಗೆಟ್ಕಿಸ್ತಾ ಇರೋ ದ್ರಾಕ್ಷಿನ ಹುಳಿ ಅಂತಂತೆ, ಹಂಗಿವನು ದಡ್ಡ. ಅಲ್ಲ, ರಘು ಹೇಳೋದ್ರಲ್ಲಿ ತಪ್ಪೇನಿದೆ? ರಮೇಶ್ ಯಾಕೆ ಹೀಗಾಡ್ತಾನೆ? ಅವ್ರು ನಮ್ ತಪ್ಪುಗಳನ್ನ ಎತ್ತಿ ತೋರಿಸೋದ್ರಿಂದ ನಮಗ್ ಒಳ್ಳೇದೇ ಹೊರತು ಅವ್ರಿಗೇನಲ್ವಲ್ಲ. ಹಿ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಏನ್ ಎಡಿಟರ್ ಸಾಹೇಬ್ರೆ, ನಿಮ್ಮನ್ನ ಹುಡ್ಕೊಂಡು ಪ್ರೆಸ್ಗೆ ಹೋಗಿದ್ದೆ, ಆದ್ರೆ ನೀವು ಇಲ್ಲಿ ಕುಳಿತುಕೊಂಡು ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಯೋಚನೆ ಎಲ್ಲ ಪತ್ರಿಕೆಯ ಕ್ಯಾಬಿನಲ್ಲೇ ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲಿಗೆ ಬರೋದು ರಿಲ್ಯಾಕ್ಸೇಷನ್ಗೋಸ್ಕರ ಮಾತ್ರ. ಸ್ವಾಮಿ, ಆಗಾಗ ಚೇಂಜ್ ಬೇಕು ಅಂದ್ರೆ, ಮೆಂಟಲಿ ರಿಲೀಫ್ ಆಗ್ಬೇಕಾದ್ರೆ ನಮ್ಮ ಲೊಕೇಶನ್ ಬನ್ನಿ ಸ್ವಾಮಿ. ನಮ್ಗೆ ಹೀರೋಯಿನ್ನು ಅವ್ರ ಜೊತೆನಲ್ಲಿ. ನಿಮ್ ಹೀರೋಯಿನ್ ಅಂದ ತಕ್ಷಣ ಜ್ಞಾಪಕ ಬಂತು. ನಮ್ ರಿಪೋರ್ಟರ್ ಸ್ಮಿತಾ ಒಂದು ವರದಿ ತಂದಿದ್ದಾಳೆ ವಿತ್ ಫೋಟೋಗ್ರಾಫ್ಸ್. ಏನ್ ನಿಮ್ಮ ಹೀರೋಯಿನ್ ಆ ಸ್ವಾಮೀಜಿ? ಓ ಸ್ವಾಮಿ, ಬರ್ತೀನಿ. ಈ ಪೇಪರ್ನವ್ರ ಬಾಯಿಗೆ ಪೆನ್ನಿಗೆ ಸಿಕ್ಬಿಟ್ರೆ ನಮ್ ಕತೆ ಮುಗೀತು. ಕೂತ್ಕೊಳ್ಳಿ ಬರ್ತೀನಿ ಸ್ವಾಮಿ, ಶೆಟ್ರೆ. ಕೆಲಸ ಇದೆ, ಬರ್ತೀನಿ. ಗೆಲ್ತೀವಿ ಗೆಲ್ತೀವಿ ಅಂತ ದಿವಸ ಸೋಲ್ತಾನೆ ಇದೀವಿ. ತಗ ಇಲ್ಲಿ ಸಾಹೇಬ್ರು ಪೂರ್ತಿ ಸಂಬಳ ಕೊಡದಲ್ಲೇ ಇರೋದು ಒಳ್ಳೇದೇ ಆಯ್ತು. ಯಾಕೆಂದ್ರೆ ದಿವಸ ನಾವೀಗ ಸೋತೋಗ್ತಿವಿ, ಹೆಂಗಸ್ರ ಕೈಲಿ ಬಯಸ್ಕೊಳ್ಳೋದು ತಪ್ಪಂಗಿಲ್ಲ. ಯಾಕೆ ಇಬ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ? ಮತ್ತೆ ಇನ್ನೇನ್ ಮಾಡೋದು ಹೇಳಿ. ಇದಿಷ್ಟಾನೇ ನಮ್ ಕೈಲಾಗೋದು. ಮತ್ತೆ ಊಟ ಮಾಡಿ. ಯೋ, ಊಟ ಮಾಡಕ್ಕಿಲ್ಲ ಏನಮ್ಮ ಇದೆ ಮಣ್ಣು. ಯಾಕಪ್ಪಣ, ಮನೇಲಿ ಹೆಂಡತಿ ಹತ್ರ ಏನಾದ್ರು ಜಗಳ ಆಡಿದ್ರ? ಅದೇ ಅದೇ ತಾನೇ ಅಮ್ಮ ತಾನೇನಪ್ಪ, ನಮ್ಮಿಬ್ಬರ ನಮ್ಮಿಬ್ಬರ ಸೌಭಾಗ್ಯ. ಸೌಭಾಗ್ಯ. ನನ್ ಹೆಂಡತಿಗೆ ಒಂದ್ ಹೊಸ ರೇಷ್ಮೆ ಸೀರೆ ತಂದ್ಕೊಡ್ಬೇಕಂತೆ. ನಮ್ಮೊಳಗೆ ಒಂದ್ ಚಿನ್ನದ ಸರ ಬೇಕಂತೆ. ಪಾಪ ಏನೋ ಪ್ರೀತಿಯಿಂದ ಕೇಳ್ತಿದ್ದಾರೆ. ಯಾಕೆ ನಿಮ್ ಹೆಂಡ್ತಿರಲ್ವಾ? ಅಯ್ಯೋ ಕರ್ಮ, ಇತ್ಲಂಗೆ ಕಟ್ಕೊಳಂಗೂ ಇಲ್ಲ, ಇತ್ಲಾಗ್ ಬಿಡಂಗೂ ಇಲ್ಲ. ಅಲ್ರಪ್ಪ, ಮನೇಲಿ ಹೆಂಡತಿದಿರು 1000 ಕೇಳ್ತಾರೆ. ನೀವುಗಳು ಬುದ್ಧಿ ಉಪಯೋಗಿಸಿ ಅವ್ರ ಆಸೆನ ಪೂರೈಸ್ಬೇಕು. ಆಗ್ತಾನೆ ನಿಮ್ ಟಿಫಿನ್ ಕ್ಯಾರಿಯರ್ ತುಂಬೋದು. ಚೆನ್ನಾಗಿದ್ಯಾ? ಈಗ ನೀನು ನಿಜವಾದ ಗಂಡ. ಯಾಕೆ ಇಷ್ಟ ದಿನ ನಾನು ಡೂಪ್ಲಿಕೇಟ್ ಗಂಡ ಆಗಿದ್ನ? ಹೋಲಿ. ಅಯ್ಯೋ, ನನ್ ಚಿನ್ನ, ನನ್ ಗಿಣಿ. ಹೇಗಿದೆ ಕಮಲಾಕ್ಷಿ? ಸೀರೆ ತುಂಬಾ ಚೆನ್ನಾಗಿದೆ ರೀ. ಏ, ರೀ, ಏ, ಇವತ್ತು ಏ. ನೀವು ನನ್ ಗಂಡ. ಇಷ್ಟು ದಿವಸ ಇಷ್ಟು ದಿವಸ ನೀವು ಬಂಡ. ಯಾರಮ್ಮ ಈ ಸರ ಕೊಟ್ಟಿದ್ದು? ನನ್ ಗಂಡ. ಗಂಡನೇನ? ಹಾ, ಮತ್ತಕ್ಕಮ್ಮ ಇಂತ ಮೋಸ ಮಾಡಿದಾನೆ? ಏನ್ ಮಾಡ್ದ? ಕಟ್ಕೊಂಡ್ ಹೆಂಡತಿಗೆ ಟೋಪಿ ಹಾಕಿದ್ದಾನೆ. ಯೋ, ಅದೇನ್ ಹೇಳ್ತಿದ್ಯಾ ಸ್ವಲ್ಪ ಬಿಡ್ಸಿ ಹೇಳಯ್ಯ. ಇದು ಗೋಲ್ಡ್ ಅಲ್ಲ, ರೋಲ್ಡ್ ಗೋಲ್ಡ್. ನಿಂತ್ಕೊಳ್ರಿ ಅಲ್ಲಿ. ನಿಮಗ್ ಮಾನ ಮರ್ಯಾದೆ ಇದೆಯೇನ್ರಿ? ಯಾಕೆ? ಯಾಕೆ ಅಂದ್ರೆ ಅಲ್ರಿ, ರೇಷ್ಮೆ ಸೀರೆ ತಂದ್ಕೊಡಿ ಅಂತಂದ್ರೆ ಹೋಗಿ ಆ ದೋಬಿ ಅಂಗಡಿಲ್ಲ ತಂದ್ಕೊಟ್ಟಿದ್ದೀರಾ. ಅದು ಆ ಪಕ್ಕದ ಮನೆ ಪದ್ಮಮ್ಮಂದು. ಅವ್ನ್ ಬಾಯಿಗೆ ಮಣ್ಣಾಕ ಆ ದೋಬಿ ಆ ಪದ್ಮಮ್ಮನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದ ನನಗೆ ಅವಮಾನ ಮಾಡೋಕೆ. ನಿಮಗ್ ಬುದ್ಧಿ ಬರ್ಲಿ ಅಂತ ಆ ರೇಷ್ಮೆ ಸೀರೆ ಸುಟ್ಟಾಕಿದೀನಿ ನೋಡಿ. ಅಯ್ಯೋ, ನಿನ್ಗೇನೆ ಬಂತು ಲೋಯ್. ನೀವು ನನಗೆ ಒರಿಜಿನಲ್ ಸೀರೆ ತಂದ್ಕೊಟ್ರೋ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನು ಹೀಗೆ ಫ್ರೈ ಮಾಡ್ಬಿಡ್ತೀನಿ. ಹುಷಾರ್. ಟೋಪಿಗೆ ಕಪ್ಪ ಇಡೋದು, ಸೀರೆ ಕಪ್ಪ ಒದಗಿಸೋದೀಗ. ಗೋಲ್ಡ್ ಚೈನ್ ತಂದ್ಕೊಡು ಅಂದ್ರೆ ರೋಲ್ಡ್ ಗೋಲ್ಡ್ ಚೈನ್ ತಂದ್ಕೊಟ್ಟು ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡ್ತೀಯಾ? ನಿನ್ನಂತ ರೋಲ್ಡ್ ಗೋಲ್ಡ್ ಗಂಡನ್ನ ಏನ್ ಮಾಡ್ಬೇಕು ಗೊತ್ತಾ?